ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್ ವರ್ಷ. ಇವಾಗ ಏನು ನೋಡ್ತಾ ಇದ್ದೀರಾ, ಅದು ಕರು ಪಾಪು. ಅದು ನಮ್ಮನೆ ಪಕ್ಕದ ಮನೆಯವ್ರದ್ದು. ಅವ್ರ ಮನೇಲಿ ಯಾರೂ ಇರಲಿಲ್ಲ, ಅದಕ್ಕೋಸ್ಕರ ಆಂಟಿ ಒಬ್ಬರೇ ಇದ್ದರು. ಅವರಿಗೆ ಹಾಲು ಕರ್ಕೊಡೋಕ್ಕೆ ಸಹಾಯ ಮಾಡೋದಕ್ಕೆ ಅಂತ ನಮ್ಮಮ್ಮ ಹೋಗಿದ್ರು. ನೋಡಿ ಹಿಂಗೆ ಹಾಲು ಕರೀತಾ ಇದ್ರು. ನಾನು ಅದನ್ನು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ. ಅದು ಕರು ಹೋದ್ರೆ ಸಾಕು, ಅದು ಹಿಂಗೆ ನೋಡ್ತಾ ಇತ್ತು. ಅವ್ರನ್ನೆಲ್ಲ ಒದ್ಬಿಡುತ್ತೆ ಅಂತ ದೂರದಿಂದನೇ ರೆಕಾರ್ಡ್ ಮಾಡ್ಕೊಂಡೆ. ಎಷ್ಟು ಕ್ಯೂಟಾಗಿದೆ ಕರು. ಮತ್ತು ನಮ್ಮ ಗಿಡದಲ್ಲೇ ಸ್ವಲ್ಪ ಹೂವುಗಳು ಬಿಟ್ಟಿತ್ತು, ಅಂದರೆ ರೋಸು ಎಲ್ಲ ಬಿಟ್ಟಿತ್ತು. ಆ ಗಿಡ ಯಾವುದು ಅಂತ ನಾನು ನೆಕ್ಸ್ಟು ಇದಾದಮೇಲೆ ತೋರಿಸ್ತೀನಿ. ನೋಡಿ ಈ ಥರ ಒಂದೊಂದು ಹೂವನು ಇಷ್ಟಿಷ್ಟು ಅಗಲ ಅರಳಿತ್ತು. ಪರವಾಗಿಲ್ಲ, ಚೆನ್ನಾಗೇ ಅರಳಿತ್ತು, ದೊಡ್ಡ ದೊಡ್ಡದಾಗೆ. ಒಂದು ಕೂಡ ಎಲೆ ಏನು ಉದುರುತ್ತಿರಲಿಲ್ಲ, ಆದರೆ ಹಳ್ಳೋದು ಮಾತ್ರ ತುಂಬ ಜಾಸ್ತಿನೇ ಹರಳಿತ್ತು. ನೋಡಿ ಯಾವ್ದಾದ್ರು ಫಂಕ್ಷನ್ ಅಥವಾ ಅದೇನಾದರೂ ಹಬ್ಬ ಇದ್ದಾಗ ಇಷ್ಟೊಂದು ಹೂವು ಬಿಡೋದೇ ಇಲ್ಲ, ಒಂದು 3-4 ಬಿಡುತ್ತೆ. ಇನ್ನು ಮಿಕ್ಕಿದ ದಿವಸ ನೋಡಿ ಇವಾಗ ಎಷ್ಟೊಂದು ಹೂವು ಬಿಟ್ಟಿತ್ತು ಅಂದರೆ ತುಂಬ ಹೂವು ಬಿಟ್ಟಿತ್ತು ಎಲ್ಲದರಲ್ಲಿ. ಇನ್ನೂ ಸ್ವಲ್ಪ ಹೂವು ಗಿಡದಲ್ಲೇ ಮೊಗ್ಗು ಎಲ್ಲ ಇತ್ತು, ಅದನ್ನೇನು ಕೀಳಲಿಲ್ಲ. ಯಾಕೆಂದರೆ ಇನ್ನೊಂದು ಸ್ವಲ್ಪ ದಿವಸ ಆದಮೇಲೆ ಕಿತ್ಕೊಳ್ಳೋಣ, ಇನ್ನೊಂದು ಸ್ವಲ್ಪ 1-2 ದಿನ ಆದಮೇಲೆ ಕಿತ್ಕೊಳ್ಳೋಣ, ಅದೆಲ್ಲ ಮೊಗ್ಗು ಏನಕ್ಕೆ ಅಂತ ಕಿತ್ಕೊಳ್ಳಿಲ್ಲ. ಅದೆಲ್ಲ ಆದಮೇಲೆ ಪಲಾವ್ ಮಾಡೋದಕ್ಕೆ ಬೆಳಗ್ಗೆಗೆ ಪುದೀನ ಬೇಕಿತ್ತು. ಅದಕ್ಕೆ ಪುದೀನ ಇನ್ನೂ ದೂರ ತನಕ ಹರಡ್ಬಿಟ್ಟಿತ್ತು. ಅದನ್ನೆಲ್ಲ ಕಿತ್ತಾಕಿದ್ವಿ ಸೈಡಲ್ಲೆಲ್ಲ. ಇಷ್ಟು ಮಾತ್ರ ಇವಾಗ ಬಿಟ್ಕೊಂಡಿದ್ವಿ ಪುದೀನ ಸಾಕು ಅಂದರೆ. ಇದು ನೋಡೋಕ್ಕೆ ಇಷ್ಟ ಆಗಲ್ಲ ಕಾಣಿಸ್ತಿದೆ ಅಷ್ಟೇ. ಇಲ್ಲಿಂದ ಅಲ್ಲಿ ತನಕನೂ ಪುದೀನ ಗಿಡನೇ ತುಂಬ ಇದೆ. ಎಷ್ಟಿಷ್ಟು ಉದ್ದ ಎಷ್ಟಿಷ್ಟು ದಪ್ಪ ಅವೆ, ತುಂಬ ಚೆನ್ನಾಗೈತೆ ಪುದೀನ ಮಾತ್ರ. ಸ್ಮೆಲ್ ಕೂಡ ತುಂಬ ಚೆನ್ನಾಗಿದೆ ಇದು ಪುದೀನದ್ದು. ಅದಕ್ಕೋಸ್ಕರ ನಾನು ಸ್ವಲ್ಪ ಪಲಾವ್ ಮಾಡಬೇಕಿತ್ತು ಬೆಳಗ್ಗೆಗೆ ಅವ್ರ ಬಾಕ್ಸಿಗೆ ಅಂತ. ಅದಕ್ಕೋಸ್ಕರ ನಾನು ಪುದೀನ ಕಿತ್ಕೊಳ್ಳೋಣ ಅಂತ ಕಿತ್ಕೊತಾ ಇದ್ದೆ, ಹಾಗೆ ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೆ. ನೋಡಿ ಈಗ ಹತ್ರದಿಂದ ತೋರಿಸ್ತೀನಿ ಎಷ್ಟೆಷ್ಟು ಅಗಲ ಒಂದೊಂದಿದೆ, ಎಷ್ಟೆಷ್ಟು ಉದ್ದ ಬೆಳೆದಿದೆ ಅಂತ. ನಿಜವಾಗ್ಲೂ ಇವಾಗ ಮಳೆ ಹುಯ್ತೈತಲ್ಲ, ಅದರಿಂದ ತುಂಬ ಚೆನ್ನಾಗಿ ಕಾಣಿಸ್ತೈತೆ ನೋಡೋದಕ್ಕೆ. ಬಿಸಿಲುಗಾಲದಲ್ಲಾದರೆ ಅದೆಲ್ಲ ಬಾಡೋಗಿರೋ ಥರ ಒಂಥರ ಕಾಣಿಸುತ್ತೆ, ಕೆಂಚು ಕಾಣಿಸುತ್ತೆ. ಇವಾಗ ನೋಡಿ ಎಷ್ಟು ಹಸಿರು ಕಾಣಿಸ್ತಾ ಇದೆಯಲ್ಲ, ತುಂಬ ಚೆನ್ನಾಗಿತ್ತು ಪುದೀನ. ಅದಕ್ಕೆ ಪಲಾವ್ಗೆ ಅಂತ ಕಿತ್ಕೊತಾ ಇದ್ದೆ ಸ್ವಲ್ಪ. ಇವಾಗ ಹೇಳಿದ್ನಲ್ಲ ಅದು ರೋಸು, ಅದೆಲ್ಲ ಎಲ್ಲಿ ಬಿಟ್ಟಿದ್ದು ಅಂತ ನೋಡಿ. ಇದರಲ್ಲೇ ಈ ಗಿಡದಲ್ಲೇ ಬಿಟ್ಟಿದ್ದು. ಈ ಗಿಡ ಒಂದು, ಇನ್ನೊಂದು ಗಿಡ ಒಂದು, 3 ಗಿಡ ಐತೆ ಒಟ್ಟಿನಲ್ಲಿ ರೋಸ್ ಗಿಡ. ಅದರಲ್ಲಿ ನಾನು ಒಂದು ಚಿಕ್ಕ ಗಿಡ ಇದ್ದು, ಒಂದು ದೊಡ್ಡ ಗಿಡ, ಅದನ್ನು ಕಟ್ ಮಾಡಿದ್ದೀವಿ, ಇದನ್ನು ಕಟ್ ಮಾಡಿದ್ದೀವಿ. ನೋಡಿ ಇದೇನೋ ಹೂವು ಬಿಡುತ್ತಂತೆ, ಇದು ಗೆಣಸು. ಮತ್ತು ಇದು ರೋಸ್ ಗಿಡ ನೋಡಿ ಈ ಕಡೆ ಸೈಡಿಗೆ ಹಾಕ್ಬಿಟ್ಟಿದ್ದೀವಿ. ಯಾಕೆಂದರೆ ಹುಡುಗರೆಲ್ಲ ತಾರಾಡ್ತಿರ್ತಾರೆ, ಅಂದರೆ ಓಡಾಡ್ತಿರ್ತಾರಲ್ಲ, ಆವಾಗೆಲ್ಲ ಅದು ಮುಳ್ಳು ಜಾಸ್ತಿನೇ ಬಂದೈತೆ. ಅದು ಅಂಟ್ಕೊಂಡ್ಬಿಟ್ರೆ ಇನ್ನೂ ಜಾಸ್ತಿ ಆಗುತ್ತೆ, ಹುಡುಗರು ಓಡಾಡ್ತಿದ್ರೆ ಚುಚ್ಚುತ್ತೆ ಅಂದ್ಬಿಟ್ಟು ಸೈಡಿಗೆ ಹಾಕಿದ್ದೀವಿ. ಇದೇನು ನೋಡ್ತಿದ್ದೀರಾ, ಇದು ಮಲ್ಲಿಗೆ ಹೂವು. ಮಲ್ಲಿಗೆ ಹೂವು ಅಂದರೆ ನನಗೆ ತುಂಬಾ ಇಷ್ಟ, ಭಾರಿ ಇಷ್ಟ ನನಗೆ ಮಲ್ಲಿಗೆ ಹೂವು ಅಂದರೆ. ದಿನ ಬೇಕಾದ್ರೆ ಅಂದರೂ ಮುಡ್ಕೊತೀನಿ, ದಿನ ತಲೆ ಬಚ್ಕೊಂಡು ನಾನು ಹೂವು ಮುಡ್ಕೊಂಡೇ ಮುಡ್ಕೊತೀನಿ. ನೋಡಿ ಎಷ್ಟು ಹೂವು ಮೊಗ್ಗಾಗಿತ್ತು ಅಂದರೆ ತುಂಬ ಮೊಗ್ಗಾಗಿತ್ತು. ಆ ಆಂಟಿ ಮನೆ ಹತ್ರ, ನಮ್ಮ ಮನೆ ಹತ್ರ ಅಲ್ಲ, ನಮ್ಮ ಮನೆಯಿಂದ ಪಕ್ಕದ ಮನೆ, ಅಂದರೆ ಸ್ವಲ್ಪ ದೂರ ಅಷ್ಟೇ. ಅಲ್ಲಿ ಮೊಗ್ಗಾಗಿತ್ತು. ಆ ಬಂಡೆ ಬೇರೆ ಇತ್ತು, ಆ ಬಂಡೆ ಹತ್ರ ಅದು ಮೊಗ್ಗಾಗಿತ್ತು. ಆ ಸಂದಿಲೆಲ್ಲ ಹೋಗಿ ತಡೆಕೊಂಡು ಇಷ್ಟು ಮೊಗ್ಗನ್ನ ಕಿತ್ಕೊಂಬಂದೆ. ಇಷ್ಟು ಮೊಗ್ಗು ಕಿತ್ಕೊಂಬಂದಮೇಲೆ ಅದು ಎಷ್ಟು ಮೊಳ ಆಯಿತು ಅಂದರೆ 3-4 ಮೊಳ ಆಯಿತು. 4 ಮೊಳ ಆಗಿತ್ತು. ನೋಡಿ ಎಷ್ಟು ದಪ್ಪ ದಪ್ಪ ಇತ್ತು ಅಂದರೆ, ಎಷ್ಟು ಉದ್ದ ಐತೆ ಅಂದರೆ ಮೊಗ್ಗು. ತುಂಬ ಚೆನ್ನಾಗಿತ್ತು, ಸ್ಮೆಲ್ ಕೂಡ ತುಂಬ ಚೆನ್ನಾಗಿತ್ತು. ಯಾರಿಗೆಲ್ಲ ಮಲ್ಲಿಗೆ ಹೂವು ಇಷ್ಟ ಅವರೆಲ್ಲ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ.